ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನೀವೆಲ್ಲರೂ ತಮ್ಮನೇಲಿ ನೋಡಿರೋ ಪ್ರಕಾರ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮೀ ಸಮಥಿಂಗ್ ಅಂತ ಒಂದು ಕ್ವಶನ್ ಹಾಕಿದ್ನಲ್ಲ, ಅದಕ್ಕೆ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಇವತ್ತು ನಾನು ನಿಮ್ಮ ಕ್ವಶನ್ಗಳಿಗೆ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ಏನೋ ದೊಡ್ಡ ಸೆಲೆಬ್ರಿಟಿ ಏನಲ್ಲ, ಅಷ್ಟೊಂದು ಕ್ವಶನ್ಸ್ಗೆ ಆಸ್ಕ್ ಮೀ ಸಮಥಿಂಗ್ ಅಂತ ಹಾಕಿ ಕ್ವಶನ್ಸ್ಗೆ ರಿಪ್ಲೈ ಅಷ್ಟು ಸೆಲೆಬ್ರಿಟಿ ಏನಲ್ಲ. ಆದರೂ ನನ್ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಅದಕ್ಕೇನೆ ಆ ಕ್ವಶನ್ಸ್ಗೆ ಇವತ್ತು ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕ್ವಶನ್ ಯಾರು ಕೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ ಕ್ವಶನ್ನು ಶ್ರೀನಿವಾಸ್ ಗೌಡ 7913 ಅನ್ನೋರು ಕೇಳಿದ್ದಾರೆ. ಹೌ ಈಸ್ ಲೈಫ್ ಸಿಂಧು? ಲೈಫು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಲವೊಂದು ವಿಚಾರಗಳನ್ನ ನನ್ನ ತಲೆಯಿಂದ ತೆಗ್ದಾಕಿದ್ಮೇಲೆ, ನನ್ನನ್ನು ನಾನು ಇಷ್ಟಪಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಮ್ಮನ್ನು ನಾವು ಯಾವಾಗಲೂ ಖುಷಿಯಾಗಿ ಇಟ್ಕೋಬೇಕು, ಅದೇ ನಮ್ಮ ಮೇನ್ ಗೋಲ್ ಆಗಿರಬೇಕು. ನಿಜವಾಗ್ಲೂ ಲೈಫಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲನೂ ಬಿಟ್ಟಾಕಿ ನಮ್ಮ ಲೈಫಲ್ಲಿ ನಾವು ಆರಾಮಾಗಿರಬೇಕು. ಅದಕ್ಕೆ ಇವಾಗ ನನ್ನ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಈ ಕ್ವಶನ್ ನಿಮ್ಗೆ ಕೇಳಿದ್ದಕ್ಕೆ. ನೆಕ್ಸ್ಟು ಹಲ ಸಾಬಲ ಅಂತೆ ಇವ್ರ ನೇಮು. ಹಾಯ್, ನಿಮ್ಮದು ಯಾವ ಊರು? ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ನಮ್ಮ ಊರು ಮಂಡ್ಯ ಅಂತ ಹೇಳ್ಕೊಳಕ್ಕೆ. ನಿಜವಾಗ್ಲೂ ನನ್ನ ಮಂಡ್ಯಕ್ಕೆ ಹೋದರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ನೀವುಗಳೆಲ್ಲ ವೀಡಿಯೋದಲ್ಲಿ ನೋಡಿದಾಗೆ ನಾನು ನಮ್ಮೂರನ್ನ ಜಾಸ್ತಿ ಇಷ್ಟಪಡ್ತೀನಿ. ಬೆಂಗಳೂರನ್ನ ಜಾಬಿಗೋಸ್ಕರ ಇಷ್ಟಪಡ್ತೀನಿ ಅಷ್ಟೇ, ಬೇರೆ ಏನಕ್ಕೋಸ್ಕರನೂ ಇಷ್ಟಪಡಲ್ಲ. ನನಗೆ ಅಂದರೆ ನೀವೆಲ್ಲ ವೀಡಿಯೋದಲ್ಲಿ ನೋಡಿರೋ ಪ್ರಕಾರ ನಾನು ನಮ್ಮೂರದ್ದು ವೀಡಿಯೋ ಎಷ್ಟೊಂದು ಆಗ್ತಾ ಇರ್ತೀನಲ್ವ. ಬೆಂಗಳೂರಲ್ಲೇ ಇದ್ಕೊಂಡು ನಾನು ಅಷ್ಟು ವ್ಲಾಗ್ಸ್ ಮಾಡೋದಿಲ್ಲ, ಊರಿಗೆ ಹೋದರೆ ಅಷ್ಟೊಂದು ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಬೆಂಗಳೂರಿಗೆ ಮತ್ತು ಮಂಡ್ಯಗೆ ಕಂಪೇರ್ ಮಾಡಿದ್ರೆ ನನಗೆ ಮಂಡ್ಯ ಜಾಸ್ತಿ ಇಷ್ಟ ಆಗುತ್ತೆ. ಕಂಪ್ಯಾರಿಟಿವ್ಲಿ ನನಗೆ ಬೆಂಗಳೂರು ಏನಕ್ಕೆ ಇಷ್ಟ ಗೊತ್ತಾ? ಎಲ್ರಿಗೂ ಅಷ್ಟೇ, ನಾನೊಬ್ಬಳಿಗೆ ಎಲ್ಲ ಜಾಬ್ ಮಾಡೋಕ್ಕೋಸ್ಕರ ಬೆಂಗಳೂರು ಇಷ್ಟ ಅಷ್ಟೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ವಿನೂತಾ 1350 ಇವ್ರು ನಮಗೆ ಗೊತ್ತಿರೋರು. ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಹಾಯ್ ಸಿಸ್ಟರ್, ಡೂ ಯು ರಿಮೆಂಬರ್ ಮೀ? ಐ ಆಮ್ ವಾಚಿಂಗ್ ಆಲ್ ಯುವರ್ ವೀಡಿಯೋಸ್ ಆ್ಯಂಡ್ ಇಟ್ಸ್ ಸೋ ಎಂಟರ್ಟೈನ್ಮೆಂಟ್, ಫೀಲಿಂಗ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ಸ್ ವಿನುತಾ. ಏನಕ್ಕೆ ಇವರು ಯಾರು ಗೊತ್ತಾ? ಇವರು ಎಲ್ಲ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 2-3 ವರ್ಷ ಜೊತೆಲೇ ಬೆಳೆದಿರೋರು, ಆಟ ಆಡ್ಕೊಂಡು. ನಿಜವಾಗ್ಲೂ ನೀವು ನನಗೆ ನೆನಪಿದ್ದೀರಾ. ನಾನು ಎಲ್ಲ ವೀಡಿಯೋ ನೀವು ನೋಡ್ತಿರೋದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಥ್ಯಾಂಕ್ಸ್, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಂದ್ರಲ್ಲ, ತುಂಬ ಥ್ಯಾಂಕ್ಸ್. ಏನು ಗೊತ್ತಾ, ವೀಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇವಾಗ ವೀಡಿಯೋ ಮಾಡೋದ್ರಿಂದ ನಿಮ್ಗೊಂದು ರೆಸ್ಪಾನ್ಸ್ ಸಿಗುತ್ತಲ್ಲ, ಅದು ಇಂಪಾರ್ಟೆಂಟು. ಯಾರಾದರೂ ಇವಾಗ ನಿಮಗೆ 1,000 ವ್ಯೂಸ್ ಹೋಗಿರುತ್ತೆ ಅಂತ ಅಂದ್ಕೊಳ್ಳಿ, ಯಾರಾದರೂ ಒಬ್ಬರು ನಿಮಗೆ ನೀವು ವೀಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಆ್ಯಂಡ್ ವಿನುತಾ ತುಂಬ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದ್ದಾರೆ ಅಂತಂದರೆ, ಸುಮಂತ್ ಗೌಡ ಅಂತಂದ್ಬಿಟ್ಟು, ನೀವು ಇಂಡಿಯನ್ ನ್ಯಾಷನಲ್ ಸ್ಕೂಲಲ್ಲಿ ಅಲ್ವಾ ಓದಿದ್ದು? ಹೌದು, ನಾನು ಇಂಡಿಯನ್ ನ್ಯಾಷನಲ್ ಸ್ಕೂಲಲ್ಲೇ ಓದಿದ್ದು. ನನಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ಪ್ರೊಫೈಲ್ನು ತೆಗೆದು ನೋಡಿದೆ, ನನಗೇನೋ ಕಂಡುಹಿಡಿಯೋಕ್ಕಾಗಿಲ್ಲ. ನೀವು ನನ್ನ ಕ್ಲಾಸ್ಮೇಟಾ ಇಲ್ಲ ನಮ್ಮ ಜೂನಿಯರಾ ನಮ್ಮ ಸೀನಿಯರಾ ಅಂತ ನನಗೆ ಗೊತ್ತಿಲ್ಲ. ನಾವು ಚಿಕ್ಕ ಮಕ್ಕಳು ಇರುವಾಗ ಫೇಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೀವು ನನ್ನನ್ನು ಕಂಡುಹಿಡ್ದಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ನಿಮ್ಮನ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೂ ಇನ್ನೊಂದ್ಸತಿ ನಿಮ್ಮ ಪ್ರೊಫೈಲ್ನ ಹೋಗಿ ಚೆಕ್ ಮಾಡಿ ನಾನು ನೋಡ್ತೀನಿ. ನೆಕ್ಸ್ಟು ಅಯ್ಯೋ ಕಿರಣ್ ಮ್ಯಾಕ್ 02 ಅನ್ನೋರು ಕ್ವಶನ್ ಹಾಕಿದ್ದಾರೆ. ತೇಜ ಹಾಕೊಂಡು ರೀಲ್ಸ್ ಮಾಡಿ ಅಕ್ಕ ಅಂತ ಹಾಕಿದ್ದಾರೆ. ಅಂದರೆ ತೇಜು ಅಂದರೆ ಫಸ್ಟ್ ಆಫ್ ಆಲ್ ಯಾರು ಗೊತ್ತಾ, ನಮ್ಮ ಒಬ್ಬರು ನೇಬರ್ ಅವರು. ಅವನ ಜೊತೆ ನಾನು ಸೇರಿಕೊಂಡು ಒಂದು ರೀಲ್ ಮಾಡಿದ್ದೆ. ಅದಕ್ಕೆ ಇವರು ಅವನ್ನ ಹಾಕೊಂಡು ಇನ್ನೂ ಸ್ವಲ್ಪ ರೀಲ್ಸ್ ಮಾಡಿ ಅಕ್ಕ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಅವನಂತೂ ನಿಜವಾಗ್ಲೂ ಏನೂ ರಿಯಾಕ್ಷನ್ ಕೊಡಲ್ಲ. ಅವ್ನು ಇಟ್ಕೊಂಡು ಏನು ರೀಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಅಶೋಕ್ ಕಲ್ಯಾಣ್ 15.80000 ಇವರು ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಯ್, ನಮಸ್ಕಾರ. ನೆಕ್ಸ್ಟು 7507 ಸಾಗರ್ ಅನ್ನೋರು ಸಮಥಿಂಗ್ ನಥಿಂಗ್ ಅಂತ ಮೆಸೇಜ್ ಮಾಡಿದ್ದಾರೆ. ನಿಜವಾಗ್ಲೂ ಇದ್ರ ಅರ್ಥ ನೀವು ಏನು ಹೇಳೋಕ್ಕೆ ನನಗೆ ಟ್ರೈ ಮಾಡಿದ್ದೀರಾ, ಏನು ಕ್ವಶನ್ ಕೇಳೋಕ್ಕೆ ಟ್ರೈ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸಮಥಿಂಗ್ ನಥಿಂಗ್ ಅಂದರೆ ಮೇ ಬಿ ಏನೂ ಇಲ್ಲ ಅಂತ ಅನಿಸುತ್ತೆ, ಮೇ ಬಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಏನು ಬಂದಿದೆ ಅಂತಂದರೆ, ಮೇಘನಾ ಪೂಜಾರಿ ಇವರು ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ, ವಾಟ್ ನೆಕ್ಸ್ಟ್ ಅಂತ ಅಂದರೆ ಫ್ಯೂಚರ್ ಬಗ್ಗೆ ಅಂತ ನಾನು ಕನ್ಸಿಡರ್ ಮಾಡ್ಕೋತೀನಿ. ವಾಟ್ ನೆಕ್ಸ್ಟ್ ಅಂತಂದರೆ, ಫ್ಯೂಚರಲ್ಲಿ ತುಂಬ ಏನು ಪ್ಲ್ಯಾನ್ಸ್ ಇಲ್ಲ. ಲೈಫ್ನ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಒಂದಿದೆ.
ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದು ಮನಸ್ಸಲ್ಲಿದೆ. ಏನಾದರೂ ಮಾಡೋದನ್ನ ಹೇಳ್ಕೊಬಾರ್ದು ಅಂತ ಅಂತ ಹೇಳ್ತಾರೆ. ನನಗೂ ನಿಜವಾಗ್ಲೂ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಏನು ಅಂತಂದರೆ ನನಗೆ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ತುಂಬ ಮೈಂಡಿಗೆ ಬಂದ್ಬಿಟ್ಟಿದೆ. ಕೆಲವೊಬ್ಬರೆಲ್ಲ ಮಾತಾಡೋ ರೀತಿ ನೋಡಿ, ಅಂದರೆ ಕೆಲವ್ರನ್ನ ಹೀಯಾಳ್ಸೋ ರೀತಿ ನೋಡಿ, ಅದನ್ನು ನನಗೆ ತುಂಬ ಪರ್ಸ್ನಲಿ ತಗೊಬಿಡ್ತೀನಿ. ನಾನು ಪರ್ಸ್ನಲಿ ತಗೊಂಡಾಗ ನನ್ನನ್ನು ನಾನೇ ಚೇಂಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಎಲ್ಲರೂ ಅಷ್ಟೇ ಅಲ್ವಾ, ಅವ್ರಿಗೇನಾದ್ರು ಹರ್ಟ್ ಆದಾಗ ಅವ್ರ ಬಿಹೇವಿಯರ್ನೇ ಅವ್ರ ಜೊತೆ ಇರೋ ರೀತಿನೇ ಚೇಂಜ್ ಮಾಡ್ಕೊಬಿಡ್ತಾರೆ. ಅದಕ್ಕೆ ಇವಾಗ ನಾನು ಚೇಂಜ್ ಆಗಿದ್ದೀನಿ. ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನಿಮ್ಮ ಜೀವನನೂ ಚೆನ್ನಾಗಿರಲಿ ಮೇಘ. ನೆಕ್ಸ್ಟ್ ಕ್ವಶನ್ ಕೇಳಿಯೋದು ಮಮತಾ GS. ನಥಿಂಗ್ ಟು ಆಸ್ಕ್, ಡೂ ಮೋರ್ ವೀಡಿಯೋಸ್ ಆ್ಯಂಡ್ ಎಂಜಾಯ್ ಯರ್ ಲೈಫ್. ಥ್ಯಾಂಕ್ಸ್ ಅಕ್ಕ. ಇವರು ನನಗೆ ಗೊತ್ತಿರೋ ಅಕ್ಕ. ನಾವು ಇವರ ಜೊತೆಲೇ ಕೆಲಸ ಮಾಡ್ತಾಯಿದ್ದೀವಿ. ಎಂಜಾಯ್ ಮಾಡ್ತೀನಿ ಲೈಫ್ನ. ಥ್ಯಾಂಕ್ ಯು. ನೆಕ್ಸ್ಟು ವಿನಯ್ ಗೌಡ. ವಾಟ್ ಆರ್ ಯು ಡೂಯಿಂಗ್? ಸದ್ಯಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ, ಬೇರೆ ಏನು ಮಾಡ್ತಾಯಿಲ್ಲ. ನೀವು ಅವತ್ತು ಮೆಸೇಜ್ ಮಾಡಿದ್ರಲ್ಲ, ಆವಾಗ ರೀಲ್ಸ್ ಸ್ಕ್ರಾಲ್ ಮಾಡ್ತಾಯಿದ್ದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಅಶೋಕ್. ನಥಿಂಗ್. ಓಕೆ, ಥ್ಯಾಂಕ್ಸ್. ನೆಕ್ಸ್ಟು ರಕ್ಷು MP. ಶೇರ್ ಅಬೌಟ್ ಯುವರ್ ಚೈಲ್ಡ್ಹುಡ್ ಡೇಸ್. ಓಕೆ, ಇದು ಗುಡ್ ಕ್ವಶನ್ ಅಂತ ಅನಿಸುತ್ತೆ. ಇವರು ನನಗೆ ಗೊತ್ತಿರೋರೆ. ಶೇರ್ ಅಬೌಟ್ ಯುವರ್ ಚೈಲ್ಡ್ಹುಡ್ ಡೇಸ್ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ತಲಾಟೆ. ಅಂದರೆ ಜಾಸ್ತಿ ತಿಂಡಿ ತಿನ್ನೋದು ಯಾವಾಗಲೂ ತಿಂತಾನೆ ಇರೋದು ಆ ಥರ. ಆ್ಯಂಡ್ ಸ್ವಲ್ಪ ಬೆಳೀತಾ ತಲಾಟೆಗಳು ಜಾಸ್ತಿ ಆಯ್ತಾ ಹೋಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮ್ಮ ಡ್ಯಾಡಿ ಕೈಲಿ ಸಖತ್ ಹೊಡೆಸ್ಕೊಂಡಿದ್ದೀನಿ. ಇನ್ನೊಂದು ಫನ್ನಿ ವಿಚಾರ ಏನು ಗೊತ್ತಾ, ನಮ್ಮ ಡ್ಯಾಡಿ ನನಗೆ ಮೆಣಸಿನ್ಕಾಯಿ ಹೊಗೆನೂ ಹಾಕಿದ್ದಾರೆ. ಎಷ್ಟು ಹೊಡೆಸ್ಕೊಂಡಿದ್ದೀನಿ ಅಂತಂದರೆ ತುಂಬ ಹೊಡೆಸ್ಕೊಂಡಿದ್ದೀನಿ. ನನ್ನ ತಂಗಿ ಮಾಡ್ತಿದ್ದ ತಪ್ಪಿಗೆಲ್ಲ ನಾನು ಹೊಡೆಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಡೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೈಲ್ಡ್ಹುಡ್ ಡೇಸು ಚೆನ್ನಾಗಿರುತ್ತೆ. ಬಟ್ ನನ್ನ ಚೈಲ್ಡ್ಹುಡ್ ಡೇಸ್ ಯಾವ ಥರ ಅಂತಂದರೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ತುಂಬ ಚೆನ್ನಾಗಿದ್ವಿ. ಬರ್ತಾ ಏನಾಯಿತು ಅಂತಂದರೆ, ಯಾವುದೋ ಒಂದು ಲಾಸಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಎಫೆಕ್ಟ್ ಆಯಿತು. ಆ್ಯಂಡ್ ಆ ಫೇಸಲ್ಲಿ ಯಾವ ಥರ ಅಂತ ಅಂದರೆ, ತುಂಬ ಕಷ್ಟಗಳನ್ನ ನೋಡ್ಬಿಟ್ವಿ ನಾವು. ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ತುಂಬ ಕಷ್ಟಗಳನ್ನ ನೋಡಿದ್ವಿ. ಆ ಟೈಮಲ್ಲಿ ಕೆಲವರೆಲ್ಲ ನನ್ನ ಫ್ಯಾಮಿಲಿಯವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಬೆಳೀತಾ ನಿಮಗೆ ಏನಂತ ಅನಿಸುತ್ತೆ ಗೊತ್ತಾ, ಕಷ್ಟಗಳನ್ನ ಕಣ್ಣಾರೆ ನೋಡಿದಾಗ ಏನಪ್ಪ ದೇವ್ರು ನಮಗೆ ಕಷ್ಟ ಕೊಡ್ತಾನೆ ಇಲ್ಲ ಬೇರೆಯವ್ರಿಗೂ ಕಷ್ಟ ಕೊಡ್ತಾನೆ ಅಂತ ಅನಿಸ್ಬಿಡ್ತು. ಆದರೆ ನಮ್ಮ ಲೈಫು ಚೈಲ್ಡ್ಹುಡ್ ಡೇಸಲ್ಲಿ ಒಂದು ಆಫ್ಟರ್ 5th ಸ್ಟ್ಯಾಂಡರ್ಡ್ ಆದಮೇಲೆ ನನ್ನ ಫೇಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ ತುಂಬ ಕ್ರಿಟಿಕಲ್ ಆಗಿತ್ತು. ಅಂದರೆ ತುಂಬ ಕಷ್ಟದ ಜೀವನ. ಯಾಕಂದರೆ ಸಡನ್ಲಿ ನೀವು ಎಲ್ಲ ಇದ್ದವರು ಇಲ್ಲಿದ್ದವರು ಸಡನ್ಲಿ ಕೆಳಗಡೆ ಹಿಂಗೆ ಡ್ರಾಪ್ ಆದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ. ಎಲ್ಲನೂ ಒಂಥರ 0 ಎಲ್ಲಿ ನೋಡಿದ್ರೂ 0 ಥರ ಕಾಣಿಸ್ಬಿಡುತ್ತೆ. ಆ್ಯಂಡ್ ನನಗೆ ಒಂದು ಮೇಯ್ನ್ ಪಿಲ್ಲರ್ ಅಂತ ಇದ್ದಿದ್ದು ನನ್ನ ಎಜುಕೇಷನ್ ಅಷ್ಟೇ. ನನ್ನ ಎಜುಕೇಷನಿಂದ ನಾನು ಏನೇ ಮುಂದೆ ಬಂದರೂ ನಾನು ಎಜುಕೇಷನಿಂದ ಮುಂದೆ ಬರಬೇಕಾಗಿತ್ತು ಅಷ್ಟೇ. ಬೇರೆ ಏನು ನನಗೆ ಆ ಥರ ಅಂದರೆ ಓದೋದು ಬಿಟ್ಟು ಕೆಲಸ ಮಾಡಬೇಕು ಆ ಥರ ಎಲ್ಲ ಏನಿರಲಿಲ್ಲ. ನನಗೆ ಮೇಯ್ನ್ ಗೋಲ್ ಏನಿತ್ತು ಗೊತ್ತಾ, ನಾನು ಓದಬೇಕಷ್ಟೇ. ಓದಿದ್ರೆ ಬೆಲೆ ಕೊಡ್ತಾರೆ, ಓದೊಂದು ಒಳ್ಳೆ ಕೆಲಸ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ತಗೊಂಡಿದ್ದೀನಿ. ಒಂದು ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ, ಫನ್ನಿ ಜೋಕ್ ಏನಂತ ಅಂದ್ಬಿಟ್ಟು. ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮಮ್ಮಿ ದುಡ್ಡು ಕೂಡಿ ಏನು ಮಾಡ್ತಾಯಿದ್ರು, ದುಡ್ಡಿಗೆಲ್ಲ ಸೇವಿಂಗ್ಸ್ ಮಾಡಿ ಉಂಡಿ ಬರ್ತಿತ್ತಲ್ಲ, ಅಂದರೆ ದುಡ್ಡು ಕೂಡಿಕೋ ಉಂಡಿ ಬರ್ತಿತ್ತಲ್ಲ, ಅದಕ್ಕೆ ನಾವು ಗೋಲ್ಕ ಅಂತ ಅಂತೀವಿ. ಅದನ್ನು ಬೀರಲ್ಲಿ ಎತ್ತಿಟ್ಟಿದ್ರು ನಾವು ಚೆನ್ನಾಗಿದ್ದಾಗ. ಆ ಟೈಮಲ್ಲಿ ಎಷ್ಟು ದುಡ್ಡಿತ್ತಂದರೆ ಎಲ್ಲ ಫುಲ್ಲು 5 ರೂಪೀಸ್ ಕಾಯಿನ್ಸು. ನಾವೇನು ಮಾಡಿದ್ವಿ, ನಾನು ನನ್ನ ತಂಗಿ ಒಂದು ದಿವಸ ನೋಡ್ಕೊಂಡಾಗ ಯಾಕೆ ನಾವು ಅವಾಗ ದುಡ್ಡು ನಮ್ಮ ಡ್ಯಾಡಿಗೆ ಕೊಡ್ತಾಯಿದ್ರು. ಅವಾಗ ಏನು ಗೊತ್ತಾ, ನಮ್ಮ ಟೈಮಲ್ಲಿ 50 ಪೈಸೆ, 1 ರೂಪಾಯಿ ಅಷ್ಟೇ. 2 ರೂಪಾಯಿ ಕೊಟ್ಟರೆ, ಒಬ್ರಿಗೆ 2 ರೂಪಾಯಿ ಕೊಟ್ಟರೆ ಅವಾಗ ಅಷ್ಟು ಖುಷಿ ಹೋಗ್ತಿತ್ತು. ಆ ಟೈಮಲ್ಲಿ ನಮಗೇನು ಹೊಳಿತು ಅಂತಂದ್ರೆ, 5 ರೂಪಾಯಿ ಕಾಯಿನ್ ಉಂಡಿಲಿದೆಯಲ್ಲ, ನಾವು ಯಾಕೆ ಆ ಉಂಡಿಲಿ ದುಡ್ಡು ತೆಗಿಬಾರ್ದು ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿ ಉಂಡಿಲಿ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡೈಲಿ ಸ್ಕೂಲಿಂದ ಬರೋದು, ಉಂಡಿ ಟ್ರಿಮ್ಮರ್ ಇರುತ್ತಲ್ಲ, ಟ್ರಿಮ್ಮರಲ್ಲಿ ಉಂಡಿಲಿ ಹಿಂಗೆ ಒಂದೊಂದೇ ಕಾಯಿನ್ನ ಎಳ್ಕೊಳ್ಳೋದು, ಅಂಗಡಿಗೆ ಹೋಗೋದು, ತಿನ್ನೋದು. ಡೈಲಿ ಇದೇ ರೋಟೀನ್ ಆಗೋಗಿತ್ತು. ನಮ್ಮ ಮನೆ ಮುಂದೆ ಒಂದು ಅಜ್ಜಿ ಇದ್ದರು, ಅವರು ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ, ಈ ಮಕ್ಕಳು ಅವತ್ತಿಂದ ಜಾಸ್ತಿ ತಿಂಡಿನೇ ತಿಂತಿರ್ಲಿಲ್ಲ, ಈಗ ಯಾಕೆ ಇಷ್ಟೊಂದು ತಿಂಡಿ ತಿಂತಿದ್ದಾರಲ್ಲ, ಇವ್ರ ಮನೇಲಿ ಇಷ್ಟೊಂದು ದುಡ್ಡು ಕೊಡ್ತಿದ್ದಾರಾ ಅಂತ ಅಂದ್ಬಿಟ್ಟು ನಮ್ಮಮ್ಮಿ ಇದ್ದಾಗ ಮನೆಗೆ ಬಂದು ಕೇಳಿಬಿಟ್ರು ಡೈರೆಕ್ಟು, ಏನು ನಿಮ್ಮ ಮಕ್ಕಳು ಅಷ್ಟೊಂದು ತಿಂಡಿ ತಿಂತಾರೆ, ಅಷ್ಟೊಂದು ದುಡ್ಡೇ ಕೊಡ್ತಾ ಇದ್ದೀರಾ, ಮಕ್ಕಳು ಹಾಳಾಗಿ ಹೋಗ್ಬಿಡ್ತಾರೆ, ಅಷ್ಟೊಂದು ತಿಂಡಿ ತಿನ್ನಿಸ್ಬೇಡಿ ಅಂತ. ನಮಗೆ ಡೌಟು, ಅಲ್ಲ ನಾನು ಇವ್ರು ದುಡ್ಡೇ ಕೊಡ್ತಾ ಇಲ್ವಲ್ಲ, ನಾನು ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ದುಡ್ಡು ಕೊಟ್ಟಿರೋದೇ ನಂಗೆ ನೆನಪಿಲ್ಲ, ನಮ್ಮ ಡ್ಯಾಡಿ ಕೊಟ್ಟಿರೋದೇ ನೆನಪಿರೋದು. ನಮಗೆ ಡೌಟು, ಇವ್ರು ಎಲ್ಲಿಂದ ತಿಂಡಿ ತಿಂತಿದ್ದಾರೆ
ಅಂತ ಅಂದ್ಕೊಂಡು ನಮ್ಮ ಮಮ್ಮಿಗೆ ಡೌಟ್ ಬಂತು. ಒಂದು ದಿವಸ ನಾವು ಷಣ್ಮಾತ್ಮನ ದೇವಸ್ಥಾನ ಅಂದರೆ ಷಣ್ಮಾತ್ಮನ ಕತೆ ಓದಿಸಿದ್ವಿ. ಆ ಟೈಮಲ್ಲಿ ನಮ್ಮ ಮಮ್ಮಿ ಆ ಉಂಡಿಲಿರೋ ದುಡ್ಡನ್ನ ತೆಗ್ದು ದೇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡು ತೆಗೆದ್ರೆ ಉಂಡಿ ಎಲ್ಲ ಫುಲ್ ಅರ್ಧ ಆಗೋಗಿದೆ. ಅವತ್ತಿನ ದಿವಸ ನಮ್ಮ ಮಮ್ಮಿ ಏನೂ ಮಾತಾಡಿಲ್ಲ. ನೆಕ್ಸ್ಟ್ ಡೇ ಯಾಕೆ ಕದ್ದಿದ್ದು ಅಂತ ಕೇಳಿದ್ರು. ನಂಗೆ ನಿಜ ಇದೆಲ್ಲ ಸೀನ್ಸ್ ಎಲ್ಲ ನೆನಪಿಲ್ಲ, ಒಂಚೂರು ನೆನಪಿದೆ. ಯಾಕೆ ಕದ್ದಿದ್ದು ಅಂತ ಕೇಳಿದ್ರು. ಗೊತ್ತಾಗೋಯ್ತು. ಅಂದರೆ ನಾವ್ಯಾರು ಹೇಳೋಕೆ ಹೋಗಿಲ್ಲ, ನಾನು ನನ್ನ ತಂಗಿ ಯಾರು ಬಾಯ್ಬಿಟ್ಟಿಲ್ಲ, ಅದು ಗೊತ್ತಾಗೋಯ್ತು ಇವರೇ ಕದ್ಬಿಟ್ಟಿದ್ದಾರೆ ಅಂತ. ಆ ಟೈಮಿಗೆ ನಮ್ಮ ಮಮ್ಮಿಗೆ ಉಂಡಿ ನೋಡಿದಾಗ ಫ್ಲಾಶ್ ಆಯಿತು. ಓ ಅಜ್ಜಿ ಹೇಳಿದ್ದು ಕರೆಕ್ಟೇ, ಇವ್ರು ಡೈಲಿ ಏನೋ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಕತ್ಕೊಂಡು ತಿಂತಾ ಇದ್ದಾರೆ ಅಂತ. ಅವತ್ತು ನಿಜವಾಗ್ಲೂ ನಮಗೆ ಬಿತ್ತು ಒದೆ ನಮ್ಮ ಡ್ಯಾಡಿಯಿಂದ ಅಂತಂದರೆ, ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ನಾಯಿ ಪಿಡಿ ಏಟು ಹೊಡೆದಿದ್ದಾರೆ ಅವತ್ತು. ಎಷ್ಟು ಹೊಡೆದಿದ್ದಾರೆ ಅಂತಂದರೆ ಅಷ್ಟು ಹೊಡೆಸ್ಕೊಂಡಿದ್ದೀವಿ. ಅಂದರೆ ನನ್ನ ತಂಗಿ ಏನು ಗೊತ್ತಾ, ಅವಳು ಹೊಡೆಯೋಕ್ಕಿಂತ ಮುಂಚೆನೇ, ನನಗೆ ಹೊಡೆಯೋಕ್ಕಿಂತ ಮುಂಚೆ ಅವಳು ಜೋರಾಗಿ ಕಿರ್ಚ್ಬಿಡೋಳು. ಅವಳಿಗೆ ಬೀಳ್ತಿರ್ಲಿಲ್ಲ ಒದೆ, ಅವಳ ಬದಲು ನನಗೆ ಒದೆ ಬೀಳ್ತಿತ್ತು. ಅದೇ ಒಂದು ಎಂಥದ್ದು ಅಷ್ಟು ಹೊಡೆಸ್ಕೊಬಿಟ್ಟಿದ್ದೀನಿ ನಾನು ಅವಳು ನನ್ನ ತಂಗಿಯಿಂದ. ಇದು ನನ್ನ ಚೈಲ್ಡ್ಹುಡ್ ಡೇಸ್ನ ಒಂದು ಚಿಕ್ಕ ತುಣುಕಾಗಿತ್ತು. ನೆಕ್ಸ್ಟು ಥ್ಯಾಂಕ್ಸ್ ರಕ್ಷಿತಾ. ಆ್ಯಂಡ್ ಈ ಕ್ವಶನ್ಗೆ ನೆಕ್ಸ್ಟ್ ಕ್ವಶನ್ ಯಾವ್ದು ಗೊತ್ತಾ, ಬಿಂದುಶ್ರೀ 1326 ನಿಮ್ಮ ಮಂಡ್ಯ ಮನೆದು ಹೋಮ್ ಟೂರ್ ಮಾಡಿ. ಅಂದರೆ ನೀವು ನಮ್ಮ ಊರಿನ ವೀಡಿಯೋ ನೋಡಿದಾಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಮ್ಮ ಮನೆದು ಪ್ರಾಪರಾಗಿ ನಮ್ಮ ಮನೆದೇನು ಮಾಡಿಲ್ಲ, ನಮ್ಮೂರಲ್ಲಿ ನಾವೇನು ಮನೆ ಏನು ಕಟ್ಸಿಲ್ಲ. ಅಂದರೆ ನಾವು ಅಲ್ಲೆಲ್ಲೂ ಇರಲ್ವಲ್ಲ. ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದಾಗ ಎಲ್ಲ ಅಲ್ಲಿ ಇಲ್ಲಿ ಹೋದಾಗ ನಾನು ಅದನ್ನು ಬ್ಲಾಗ್ ಮಾಡ್ತಿರ್ತೀನಿ ಅಷ್ಟೇ. ಬಟ್ ಒಂದು ದಿವಸ ಖಂಡಿತ ನಾನು ನಮ್ಮೂರದು ಬ್ಲಾಗ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟು ರಂಜು ಪುನಿ, ಯುವರ್ ನೇಟಿವ್ ಮಂಡ್ಯ ಅಂದರೆ ಈ ನೇಟಿವ್ ಅಂತಂದರೆ ಮಂಡ್ಯನೇ, ಈ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಎಜುಕೇಷನ್ ಎಲ್ಲ ಆಗಿರೋದೆಲ್ಲ ಬೆಂಗಳೂರಲ್ಲೇ. ನೆಕ್ಸ್ಟ್ ಕ್ವಶನ್ನು RX Rider 05 ನಿಮ್ಮದು ಯಾವ ಊರು? ಮಂಡ್ಯ. ಎಲ್ಲ ಕೇಳಿರೋದು ಮಂಡ್ಯ. ನಾನು ಮಂಡ್ಯ ವ್ಲಾಗ್ಸು ಆಗ್ತಾನೇ ಇರ್ತೀನಿ, ಆದರೂ ಕೇಳಿರೋದು ಯಾವ ಊರು ಅಂತ ಕೇಳಿದ್ದಾರೆ. ಓಕೆ, ಮಂಡ್ಯ. ಪಲ್ಲವಿ SK ಗೌಡ ಅವರು ಈ ಕ್ವಶನ್ನ ಕೇಳಿದ್ದಾರೆ, ಏನಮ್ಮ ಏನು ಸಮಾಚಾರ ಅಂತ. ಇವ್ರು ಯಾರು ಗೊತ್ತಾ, ನನ್ನ ದೊಡ್ಡಮ್ಮನ ಮಗಳು. ಇವಳೇ ನನಗೆ ಕ್ವಶನ್ ಕೇಳಿದ್ದಾರೆ. ಏನು ಸಮಾಚಾರ ಇಲ್ಲಮ್ಮ, ಎಲ್ಲ ನೀವೇ ಹೇಳಬೇಕು, ಟೈಮ್ ಸಿಕ್ತಾಗ ಕಾಲ್ ಮಾಡಿ ಮಾತಾಡೋಣ. ನೆಕ್ಸ್ಟು ಯಾರೋ ಶಿವರಾಜ್ ಗೌಡ, ಶಿವರಾಜು ಶಿವು ಅನ್ನೋರು ಈ ಥರ ಹಾಕಿದ್ದಾರೆ ನೋಡಿ. ಚಿಟ್ಟೆ ಹಾರ್ಟು. ಓಕೆ, ಥ್ಯಾಂಕ್ಸ್. ಆಮೇಲೆ ಅವರು ಊಟ ಆಯ್ತಾ ಅಂತ ಕೇಳಿದ್ದಾರೆ. ಇನ್ನೂ ಆಗಿಲ್ಲ, ಇವಾಗ ಮಾಡಬೇಕು. ನೆಕ್ಸ್ಟು ಮೇ ಬಿ ಆಲ್ಮೋಸ್ಟ್ ಅವರೆಲ್ಲ ಕ್ವಶನ್ಸ್ ಫಿಲ್ ಆಯ್ತು ಅಂತ ಅನ್ಕೋತೀನಿ. ಜಾಸ್ತಿ ಏನು ಕ್ವಶನ್ ಕೇಳಿರೋದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಇಷ್ಟೇ ಕ್ವಶನು. ನನಗೆ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಹಾಗೆ ಯೂಟ್ಯೂಬಲ್ಲೂ ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡಿ ನನಗೆ ಕಮೆಂಟ್ಸ್ ಮಾಡ್ತಿರೋ ಆ್ಯಂಡ್ ಲೈಕ್ಸ್ ಮಾಡ್ತಿರೋ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇನ್ನೊಂದು ಏನು ಗೊತ್ತಾ, ನನಗೆ ಡೈಲಿ ವ್ಲಾಗ್ಸ್ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಬಟ್ ಡೈಲಿ ಯೂಟ್ಯೂಬ್ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ಆಫೀಸ್ ಟೈಮಿಂಗ್ಸ್ ಬಂದು 10 to 7. ನಾನು ಬೆಳಗ್ಗೆ ಎದ್ದರೆ ಆಫೀಸ್ಗೆ ಹೋಗೋಷ್ಟೊಳಗಡೆ ಒಂದು 10 ಗಂಟೆ 10:30 ಆಗೋಗುತ್ತೆ. ಆಫೀಸ್ಗಂತೂ ಬೇಗ ಹೋಗೋದಿಲ್ಲ ಬಿಡಿ, ಲೇಟಾಗಿ ಹೋಗೋದು. ಈವ್ನಿಂಗ್ ಬರೋಷ್ಟೊಳಗಡೆ 9 ಗಂಟೆ ಆಗುತ್ತೆ. ನಾನು ಏನು ವ್ಲಾಗ್ ಮಾಡೋದು? ಆಮೇಲೆ ಇನ್ನೊಂದು ಏನಂತ ಅಂದರೆ ಸಂಡೇಸು ಒಂದು ದಿವಸ ಸಿಗೋದು. ನಾವೆಲ್ಲರೂ ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವ, ಅದರಿಂದ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋಕ್ಕೆ. ಮೇ ಬಿ ನೋಡೋಣ, ನೆಕ್ಸ್ಟ್ ವ್ಲಾಗ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಅಷ್ಟೇ, ನಿಮ್ಗೆ ಯಾವ ಥರ ವ್ಲಾಗ್ ನಾವು ಮಾಡಬೇಕು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ್ಯಂಡ್ ನನಗೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಕೆಲವೊಬ್ಬರೆಲ್ಲ ಪಾಪ ತುಂಬ ಕೇರ್ ಮಾಡ್ತೀರಾ. ಅಂದರೆ ಮೊನ್ನೆ ಅದು ಒಂದು ನಾನು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಫೇಸಲ್ಲಿ ಒಂದು 3-4 ಪಿಂಪಲ್ ಆಗಿತ್ತಾ. ಆ ಪಿಂಪಲ್ ಆದಾಗ ಕೆಲವರೆಲ್ಲ ಪಾಪ ಯಾಕೆ ನಿಮ್ಮ ಸ್ಕಿನ್ ಹಾಳಾಗ್ತಾ ಇದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ವೀಡಿಯೋಸ್ ಅಂತ ಯಾವಾಗಲೂ ಮಾಡ್ತಾ ಇರಬೇಡಿ ಅಂತಂದರು. ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೆಲವರೆಲ್ಲ ತುಂಬ ಅಕ್ಕ ಅಂತ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವರು ಮೆಸೇಜ್ ಮಾಡ್ತಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರೂ ಕ್ವಶನ್ಸ್ಗೂ ನಾನು ಯಾರ್ದು ಕ್ವಶನ್ಸ್ ಬಿಡದೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ, ಅಲ್ಲಿವರೆಗೂ ಬಾಯ್.